ನಮಸ್ಕಾರ. ನಾನು ನಿಮ್ಮ ವನಜಾಕ್ಷಿ. ನೀವು ನೋಡ್ತಾ ಇದ್ದೀರಾ ವನಜಾಕ್ಷಿ ಲೈಫ್ ಸ್ಟೈಲ್ ವ್ಲಾಗ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಬೆಳಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಇನ್ನು ನಮಗೋಸ್ಕರ ಇವನು ಎದುರು ನೋಡ್ತಾ ಇರ್ತಾವಲ್ಲ, ಅದಕ್ಕೋಸ್ಕರ ಎದ್ದ ತಕ್ಷಣ ಒಂದ್ಸಲಿ ಅವುಗಳಿಗೂ ಮೇವು ನೀರು ಎಲ್ಲ ಹಾಕಿ ಮತ್ತು ಕಸ ಎಲ್ಲನೂ ಗುಡಿಸೋದು ಇದ್ದೇ ಇರುತ್ತಲ್ವ, ಆಚೆ ಎಲ್ಲನೂ ಅದೆಲ್ಲನೂ ಕೆಲಸನ ನೋಡ್ಕೊಳ್ಳೋದು. ನೋಡಿ, ಈ ಥರ ಬೆಳಗ್ಗೆನೆ ಬಂದು ತಿಂತಾ ಇದ್ದಾವೆ. ಅದೂ ಬಂದು ಕೇಳ್ತವೆ ಊಟ ಬೇಕು ಅಂತ ಹೇಳ್ಬಿಟ್ಟು. ಆ ಥರ ಅಂದರೆ ಆಚೆ ಹೋಗೋಷ್ರೊಳಗೆ ಓಡಿ ಬರ್ತೇವೆ, ಆ ಥರ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಆ ಥರ. ಬನ್ನಿ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಶನಿವಾರ ಆಗಿರುತ್ತೆ. ಆವತ್ತಿನ ವ್ಲಾಗ್ ಯಾವ ಥರ ಎಲ್ಲ ಆಯಿತು, ಏನು ಹೇಗೆ ಅಂತ ಹೇಳ್ಬಿಟ್ಟು ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ನೋಡೋಣ. ಅವತ್ತು ಬಂದ್ಬಿಟ್ಟು ಬಸ್ಸಾರು ಮಾಡಿದ್ದೆ. ಅದು ರೆಸಿಪಿ ಯಾವ ಥರ ಏನು ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ. ಮೊದಲು ಬಂದ್ಬಿಟ್ಟು ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಮೆಣಸು ಇವೆಲ್ಲ ಸ್ವಲ್ಪ ಹಾಕ್ಕೊಂಬಿಟ್ಟು ನಾವು ಲೈಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ. ಮತ್ತು ನಾನು ಅದು ಇದು ನೋಡೋದ್ರೊಳಗೆ ಸ್ವಲ್ಪ ಇದಾಯಿತು ಬಿಡಿ. ಮೊದಲೇ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೆ. ಆ ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿರೋದನ್ನು ಈ ಥರ ಅದಕ್ಕೂ ಹಾಕಿ ಸ್ವಲ್ಪ ಚೆನ್ನಾಗಿ ಗೋಳಿಸ್ಕೊತಾ ಇದ್ದೀನಿ. ಇದು ಬಂದ್ಬಿಟ್ಟು ಬಸ್ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಈ ಥರ ಗೋಳಿಸ್ಕೊಂಡ್ರೆ ನಮಗೆ ಸಾಂಬಾರು ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ಈಗಾಗಲೇ ತುಂಬ ವಿಡಿಯೋಗಳಲ್ಲೆಲ್ಲನೂ ತೋರಿಸಿದ್ದೀನಿ ನಾನು ಯಾವ ಥರ ಬಸ್ಸಾಂಬಾರು ಮಾಡ್ತೀನಿ, ಬೇರೆ ಬೇರೆ ತರಕಾರಿಗಳೆಲ್ಲ ಹಾಕಿ ಅಂತ ಹೇಳ್ಬಿಟ್ಟು. ಇವತ್ತು ಬಂದ್ಬಿಟ್ಟು ಹಳೇ ಸ್ಟೈಲೇ ಅಂತಲೇ ಅನ್ಬೋದು. ಏನು ಹೇಗೆ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ತಾ ಇರಿ ಯಾವುದು ಅಂತ ಹೇಳ್ಬಿಟ್ಟು. ನೋಡಿ, ಇದು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿನೂ ಸ್ವಲ್ಪ ಚೆನ್ನಾಗಿ ಗೋಳಿಸ್ಕೋಬೇಕು. ಈ ಥರ ನಾವು ಆಗಿನ ಕಾಲದಲ್ಲಿ ಎಲ್ಲನೂ ಈ ಥರ ಬಸ್ಸಾಂಬಾರುಗಳೆಲ್ಲನೂ ಮಾಡ್ತಾಯಿದ್ವು ನಾವು ಚಿಕ್ಕವರಿದ್ದಾಗ. ಇವಾಗ ಅಂದರೆ ಎಲ್ಲನೂ ಇದು ಆಗೋಗಿ ಎಲ್ಲ ಬೇಗ ಬೇಗ ಆಗೋ ಥರ ಕೆಲಸಗಳೇ, ಈ ಥರ ಅವು ಬೇಡ ಇವು ಬೇಡ ಅನ್ನೋ ಟೈಪ್ ಆಗೋಗಿದ್ದಾವೆ. ಅವಾಗಾದರೆ ತರಕಾರಿ ಎಲ್ಲನೂ ಚೆನ್ನಾಗಿ ತಿಂತಾಯಿದ್ವಿ, ಹೆಲ್ದಿಯಾಗಿ ಇದ್ವಿ. ಹಾಗೆ ನಮ್ಮ ಕೂದಲಿಗೆ ಎಲ್ಲದಕ್ಕೂ ಒಳ್ಳೆಯದಾಗಿ ಇರ್ತಾಯಿತ್ತು ತರಕಾರಿ ಎಲ್ಲ ತಿನ್ನೋದ್ರಿಂದ. ಇವಾಗ ಬಂದ್ಬಿಟ್ಟು ತರಕಾರಿ ಹೆಚ್ಚಾಗಿ ಯೂಸೇ ಮಾಡೋದಿಲ್ಲ. ಅದಕ್ಕೋಸ್ಕರನೇ ಹೇರ್ ಫಾಲ್ ಅಂತೆ ಅದು ಇದು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಇವಾಗ ಎಲ್ಲ ಅಂಗಡಿ ತಿಂಡಿಗಳು ಅವು ಇವು ಎಲ್ಲನೂ ರೆಡಿಮೇಡ್ ಇವಾಗ ಹೋಗಿ ಎಲ್ಲನೂ ಈ ಥರ ಆಗಿದೆ. ನೋಡಿ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಗೋಳಿಸ್ಕೊಂಡಿದ್ದಾಗಿದ್ದಾದಮೇಲೆ ಒಂದು ಚಿಕ್ಕದಾದಂಥ 2 ಟೊಮೊಟೊನೂ ಈ ಥರ ಗೋಳಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಸ್ಟವ್ನ ಆಫ್ ಮಾಡೋಣ. ನಾವು ಮೊದಲೇ ಬೇಯಿಸಿ ಇಟ್ಕೊಂಡಿದ್ದಂಥ ನೋಡಿ ಪಲ್ಯನೂ ಹಾಕ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಕೊಬ್ಬರಿ ಮತ್ತು ಕಡಲೆಪಪ್ಪು ಹಾಕ್ತಾಯಿದ್ದೀನಿ. ನೋಡಿ, ನಾನು ಹಳೆ ಸ್ಟೈಲ್ ಅಂತಲೇ ಹೇಳಿದೆ ಅಲ್ವಾ. ನೋಡಿ, ಇಲ್ಲಿ ಬಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಸೊಪ್ಪು ಮತ್ತು ಹುರುಳಿ ಮತ್ತು ಅಲಸಂದೆ ಕಾಳು ಸ್ವಲ್ಪ ಇಷ್ಟೂ ಹಾಕಿ ಬಸ್ಸಾಂಬಾರನ್ನ ಮಾಡ್ತಾಯಿರೋದು. ತುಂಬಾ ಚೆನ್ನಾಗಿರುತ್ತೆ. ಆಗಿನ ಕಾಲದಲ್ಲೆಲ್ಲನೂ ಇದೇ ಥರ ಅಲ್ವಾ. ಅಷ್ಟೆಚ್ಚಾಗಿ ಆಚೆ ಹೋಗಿ ತಗೊಂಬರೋದು ಆ ಥರ ಇಲ್ಲ, ಇದೇ ಥರ ಸಿಗ್ತಾಯಿತ್ತಲ್ವ ಅದನ್ನೇ. ಮತ್ತು ಅದ್ರ ಜೊತೆಗೆ ತರಕಾರಿ ಸಾಂಬಾರು ಪೌಡರನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡಿದ್ದಾಗಿದ್ದಾದಮೇಲೆ ಅದಕ್ಕೆ ಒಗ್ಗರಣೆನ ಈ ಥರ ಕೊಟ್ಕೋಬೇಕು. ನಾವು ಮಸಾಲೆ ಇಂಗ್ರೀಡಿಯೆಂಟ್ಸ್ನ ನೋಡೇ ಇರ್ತೀರ ಏನೆಲ್ಲ ಹಾಕಿದೆ ಅಂತ ಹೇಳ್ಬಿಟ್ಟು. ನೋಡಿ, ಒಗ್ಗರಣೆಗೆ ನಾರ್ಮಲ್ ಒಗ್ಗರಣೆನೇ ಒಂದು ನಾವು ಯಾವುದ್ರಲ್ಲಿ ಸಾಂಬಾರು ಮಾಡ್ತೀವೋ ಆ ಬೇಷನ್ನಲ್ಲಿ ಬೇಷನ್ನು ಕಡಾಯಿ ಏನೋ ಒಂದು ಅದರಲ್ಲಿ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಒಂದು ಈರುಳ್ಳಿನ ಹಾಕಿ ಅದನ್ನು ಅಷ್ಟೇ ಫ್ರೈ ಆಗಿದ್ದಾದಮೇಲೆ ಕರಿಬೇವು ಹಾಕಿ ಮತ್ತು ನಾವು ಮೊದಲೇ ರುಬ್ಬಿ ಇಟ್ಕೊಂಡಿದ್ದಂಥ ಮಸಾಲೆನ ಇದಕ್ಕೆ ಸೇರಿಸಿ ಚೆನ್ನಾಗಿ ಕುದಿಸ್ಕೋಬೇಕು. ಅಂದರೆ ಕೆಲವರು ಒಂದೇ ಕುದಿಯಲ್ಲೇ ಆಫ್ ಮಾಡ್ತಾರೆ. ನಾನು ಸ್ವಲ್ಪ ಹೊತ್ತು ಜಾಸ್ತಿ ಕುದಿಸ್ತೀನಿ ಫ್ರೆಂಡ್ಸ್, ನನಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಸ್ವಲ್ಪ ಆದರೂ ಹಸಿ ವಾಸನೆ ಥರ ಇರುತ್ತೆ. ಮತ್ತು ಅದಕ್ಕೆ ಅರಿಶಿನ ಪುಡಿ ಸ್ವಲ್ಪ ಸೇರಿಸಿದ್ದೀನಿ. ಈಗ ತರಕಾರಿ ಸಾಂಬಾರು ಪೌಡರಲ್ಲಿ ಕಡಿಮೆ ಇದು ಇರುತ್ತೆ ಅಂತ ಹೇಳ್ಬಿಟ್ಟು ಈ ಸಲ ಒಂದೇ ಒಂದು ಚಿಟಿಕೆ ಅಷ್ಟು ಹಾಕಿದ್ದೀನಿ ಅಷ್ಟೇ ಬಿಡಿ. ಅದು ನೋಡಿ ಎಲ್ಲನೂ ಕಲಿಯುತ್ತೆ.
ಸೌಟಿಗೆ ಆ ಥರ ಏನೋ ಮೆತ್ಕೊಳ್ಳೋದೇನು ಇರೋದಿಲ್ಲ. ಮೊನ್ನೆ ಜಾಸ್ತಿ ಆಗಿತ್ತು ಅಂತ ಆ ಥರ ಆಗೋಗಿತ್ತು ನೋಡಿ. ಇವಾಗ ಅದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ. ಇದು ಇವಾಗ ಈರುಳ್ಳಿ ಬಂದ್ಬಿಟ್ಟು ನಾವು ಪಲ್ಯಕ್ಕೆ ಒಗ್ಗರಣೆನ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನು ಈರುಳ್ಳಿನ ಕಟ್ ಮಾಡ್ತಾಯಿದ್ದೀನಿ. ಇನ್ನೂ ಒಂದು ಸಲ ರೆಸಿಪಿನ ಹೇಳ್ತೀನಿ ನೋಡಿ. ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಕರಿಮೆಣಸು, ಸಾಸಿವೆ ಹಾಕಿ ಸ್ವಲ್ಪ ಗೋಳಿಸ್ಕೊಂಡು ಮತ್ತು ಅದು ಸಿಡಿದಿದ್ದಾದಮೇಲೆ ನಾವು ಮೊದಲೇ ಬಿಡಿಸಿ ಇಟ್ಕೊಂಡಿದ್ದಂಥ ಬೆಳ್ಳುಳ್ಳಿನೂ ಸೇರಿಸಿ ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ಸೇರಿಸ್ಕೊಂಡು ಅದು ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ನಾವು 1-2 ಟೊಮೊಟೊನ ಸೇರಿಸ್ಕೊಂಡು ಅದ್ರ ಜೊತೆಗೆ ನಾವು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಗಟ್ಟಿ ಬೇಕು ಸಾಂಬಾರು ಅಂತ ಒಂದು ಸ್ವಲ್ಪ ಕಡಲೆಪಪ್ಪು, ಹಾಗೆ ಕೊಬ್ಬರಿ, ಹಸಿ ಕೊಬ್ಬರಿ ಹಾಕಿದ್ರೂ ಚೆನ್ನಾಗಿರುತ್ತೆ, ಒಣ ಕೊಬ್ಬರಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಕೊಬ್ಬರಿ ಮತ್ತು ತರಕಾರಿ ಸಾಂಬಾರು ಪೌಡರು, ಅದರಲ್ಲಿ ಖಾರ ಪುಡಿ, ಅರಿಶಿನ ಪುಡಿ ಎಲ್ಲ ಇರುತ್ತಲ್ವ, ಅದನ್ನು ಎಲ್ಲನೂ ಗ್ರೈಂಡ್ ಮಾಡ್ಕೊಂಬಿಟ್ಟು ಅದಕ್ಕೆ ಒಗ್ಗರಣೆ ಕೊಟ್ಕೊಂಡು ಚೆನ್ನಾಗಿ ಕುದಿಸಿದ್ರೆ ನಮಗೆ ಬಸ್ಸಾಂಬಾರು ಅನ್ನೋದು ರೆಡಿ ಆಗುತ್ತೆ. ಯಾವುದೇ ಥರ ನಾವು ತರಕಾರಿಗಳು ಹಾಕ್ಕೊಂಡು ಬಸ್ಸಾಂಬಾರು ಮಾಡಿದ್ರು ಇದೇ ರೆಸಿಪಿ ಈ ಥರದ್ದೇ ಹಾಕಿದ್ರೆ, ಅಂದರೆ ನಾವು ತರಕಾರಿ ಹಾಕಿ ಕುದಿಸ್ತೀವಲ್ಲ ಆ ಇದರಲ್ಲಿ ನಮಗೆ ಫ್ಲೇವರ್ಸು ಬೇರೆ ಬೇರೆ ಆಗ್ತವೆ ವಿನಃ ನಾನು ಮಸಾಲೆ ಚೇಂಜ್ ಮಾಡೋದಿಲ್ಲ ಫ್ರೆಂಡ್ಸ್. ನನಗೆ ಅದೇ ಥರನೇ ಇಷ್ಟ. ಅಂದರೆ ಒಂದೇ ಥರ ಇದು ಮಾಡಿದ್ರೆ ಹೇಳ್ದೆ ಅಲ್ವ, ತರಕಾರಿ ಹಾಕೋ ಇದರಲ್ಲಿ ಅವು ಟೇಸ್ಟ್ ಚೇಂಜ್ ಆಗ್ತವೆ ವಿನಃ ನಾನು ಮಸಾಲೆ ಒಂದೇ ಥರ ಹಾಕ್ತೀನಿ. ನಮ್ಮವ್ರಿಗೂ ಅದೇ ಥರನೇ ಇಷ್ಟ ಆಗುತ್ತೆ. ಇಲ್ಲ ಬೇರೆ ಥರ ಚೇಂಜ್ ಆದರೆ ಟೇಸ್ಟು ಇದಕ್ಕೆ ಈ ಥರ ಇದೆ ಅಂತ ಹೇಳಿ ಅಂತಾರೆ, ಮೊದಲು ಈ ಥರ ಇಲ್ಲ ಅಂತ ಹೇಳ್ಬಿಟ್ಟು ಆ ಥರ. ಇಲ್ಲಿ ಬಂದ್ಬಿಟ್ಟು ನಾನು ಪಲ್ಯಕ್ಕೆ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ. ನೀರೂ ಅಷ್ಟೇ, ನಾವು ಇದು ಸೊಪ್ಪು ಮತ್ತು ಉರುಳಿ ಇದನ್ನೆಲ್ಲನೂ ಕುದಿಸಿ ಇಟ್ಕೊಂಡಿದ್ವಲ್ಲ ಆ ನೀರನ್ನೇ ಬಳಸಿರೋದು ಸಾಂಬಾರಿಗೆ ಅಂತ ಹೇಳ್ಬಿಟ್ಟು. ಆ ಉರುಳಿ ಅನ್ನೋದು ನೆನಪಾಗ್ತಾಯಿಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ಗ್ಯಾಸ್ ಕೊಟ್ಟು ಏನು ಅಂದ್ಕೋಬೇಡಿ. ಅದನ್ನು ಮೊದಲೇ ಕುದಿಸಿ ಇಟ್ಕೊಂಡು ಆ ನೀರಿಗೆ ನಾವು ಸಾಂಬಾರು ಮಸಾಲೆ ರೆಡಿ ಮಾಡಿರ್ತೀವಲ್ಲ ಅದಕ್ಕೆ ಹಾಕ್ಕೊಂಡು ಮತ್ತು ಇನ್ನೂ ನೀರು ಬೇಕಾದರೆ ಸೇರಿಸ್ಕೊಂಡು ಕುದಿಸ್ಕೊಳ್ಳೋದು. ತರಕಾರಿನ ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಅದೇ ನೀರಿಗೆ ನಾವು ಮಸಾಲೆನ ಸೇರಿಸಿ ಹಾಕ್ಕೊತೀವಿ. ಇನ್ನೂ ಬೇಕಾದ್ರೂ ಹಾಕ್ಕೊತೀವಲ್ಲ, ಕೆಲವೊಬ್ಬರೆಲ್ಲನೂ ಆ ಥರ ಹಾಕ್ಕೊಳ್ಳೋದಿಲ್ಲ, ಅದಕ್ಕೇ ಬೇರೆ ಥರ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಮತ್ತು ಇಲ್ಲಿ ಪಲ್ಯಕ್ಕೆ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ನಾನು ಮೊದಲೇ ಸಾಸಿವೆ ಎಲ್ಲನೂ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಜೀರಿಗೆ ಎಲ್ಲನೂ ಅದೇ ಬಾಣಲೆಗೆ ಇಲ್ಲಿ ಬಂದ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಸಾಸಿವೆ, ಒಣಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಸಣ್ಣ ಈರುಳ್ಳಿನೂ ಹಾಕಿ ಅದು ಎಲ್ಲನೂ ಗೋಳಿಸ್ಕೊಂಡಿದ್ದಾದಮೇಲೆ ಹಸಿ ಕರಿಬೇವು ಹಾಕಿ ಅದನ್ನು ಸ್ವಲ್ಪ ಹೊತ್ತಾದಮೇಲೆ ನಾವು ಮೊದಲೇ ಈ ಥರ ಪಲ್ಯನ ಮಾಡಿ ಇಟ್ಕೊಂಡಿದ್ವಲ್ಲ, ಅಂದರೆ ಪಲ್ಯನ ಅಂದರೆ ಉರುಳಿ ಸೊಪ್ಪು ಎಲ್ಲನೂ ಕುದಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ನಾವು ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಒಂದು ಕಡೆ ನಾನು ಮುದ್ದೆಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ರೈಸು ಮಾಡಿ ಒಂದು ಕಡೆ ಇಟ್ಟಿದ್ದೀನಿ. ಇವಾಗ ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬಂದ್ಬಿಟ್ಟು ಬೆಳ್ಳುಳ್ಳಿ ಟೇಸ್ಟು ಅಂದರೆ ಫ್ಲೇವರು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಬೆಳ್ಳುಳ್ಳಿನೂ ಆ್ಯಡ್ ಮಾಡ್ಕೋಬೋದು ಒಗ್ಗರಣೆ ಹಾಕೋವಾಗ. ಅದು ಒಂಥರ ಟೇಸ್ಟು ಚೆನ್ನಾಗೇ ಇರುತ್ತೆ. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ನು ಮತ್ತು ಅದಕ್ಕೆ ಹುಡಿಗಳೆಲ್ಲ ಮಾಡಿ ಇಟ್ಕೊಂಡಿರ್ತಾರಲ್ಲ ಅದನ್ನು ಹಾಕ್ಕೋಬೋದು ಪಲ್ಯಕ್ಕೆ ಹಾಕೋ ಥರದ್ದು. ಇದು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲನೂ ಒಂದು ಕಡೆ ಸಾಂಬಾರಿಗೆ ಇಟ್ಟಿದ್ದೆ, ಒಂದು ಕಡೆ ಮುದ್ದೆಗೆ ಎಲ್ಲನೂ ಇದು ಹಾಗೆ ತೆಗೆದ್ರೆ ಬಾಣಲೆ ಅನ್ನೋದು ಬರಲಿಲ್ಲ, ಅದಕ್ಕೆ ಆ ಥರ ಆಯಿತು ನೋಡಿ. ಈ ಥರ ಆಗ್ತಾಯಿದೆ ನನ್ನ ಬೆಳಗ್ಗಿನ ಕೆಲಸ. ಈ ರೆಸಿಪಿನೂ ಒಂದ್ಸಲ ಟ್ರೈ ಮಾಡಿ, ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಒಂದ್ಸಲ ಟ್ರೈ ಮಾಡಿ, ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಈ ಥರದ್ರಲ್ಲೂ ಟ್ರೈ ಮಾಡಿ ನಿಮಗೂ ಇಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ನೋಡಿ. ಈ ಥರ ಎಲ್ಲನೂ ಒಗ್ಗರಣೆ ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ಒಗ್ಗರಣೆ ಹಾಕೋವಾಗ ಪಕ್ಕದಲ್ಲಿ ಸ್ಮೆಲ್ ಬರುತ್ತಲ್ಲ, ಅದೇ ಥರದ್ದು ಅದೇ ಒಂಥರ ನೋಡೋದಕ್ಕೆ, ಅಂದರೆ ಸ್ಮೆಲ್ಲು ಇದು ಬಂದರೆ ಒಂಥರ ತಿನ್ನಬೇಕು ಅಂತ ಅನಿಸ್ಬಿಡುತ್ತೆ, ಆ ಥರ ಇರುತ್ತೆ ನೋಡಿ.
ಈ ಥರ ಮುದ್ದೆಗೆ ರೈಸ್ಗೆ ಎಲ್ಲನೂ ಚೆನ್ನಾಗಿರುತ್ತೆ. ಇದು ಬಿಸಿ ಬಿಸಿ ಅನ್ನಕ್ಕೆ ಇದು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರ್ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ. ಮತ್ತು ಅದೆಲ್ಲ ಆಗಿದ್ದಾದಮೇಲೆ ಊಟ ಎಲ್ಲನೂ ಇದು ಬಂದ್ಬಿಟ್ಟು ಮಧ್ಯಾಹ್ನ ಆಗಿರುತ್ತೆ. ಒಂದು ಪಾರ್ಸಲ್ ಬಂತು, ಅದನ್ನು ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ಏನು ಅಂದ್ಕೋಬೇಡಿ, ಒಂದೊಂದು ಥರ ನನಗೆ ಅಷ್ಟು ಹೆಚ್ಚಾಗಿ ಜಾಸ್ತಿ ಮಾತಾಡೋದು ಬರೋದಿಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ತಡವರಿಸ್ತೀನಿ, ಏನು ಅಂದ್ಕೋಬೇಡಿ. ಇವಾಗ ಏನಾದರೂ ಇದಿದೆ ಅಂದರೆ ಒಬ್ರಿಗೊಬ್ರು ಮಾತಾಡ್ತಾಯಿದ್ರೆ ಆ ಥರ ಮಾತಾಡ್ತೀವಿ, ಮತ್ತು ನಾನೇ ಅದು ಇದು ಅಂತ ಹೇಳಿ ಮಾತಾಡಬೇಕು ಅಂದರೆ ಆಗೋದಿಲ್ಲ. ನೋಡಿ, ಇದು ಒಂದು ಲಾಂಗ್ ಫ್ರಾಕ್ ಥರ ಇರೋದು ತರಿಸ್ದೆ. ಅದು ಯಾವ ಥರ ಇದೆ ಏನು ಅಂತೇಳ್ಬಿಟ್ಟು ಮತ್ತೆ ತೋರಿಸ್ತೀನಿ. ಈ ಥರದ್ದು ಹೇಳಿ ಯಾವ ಥರ ಇದೆ ಅಂತ. ನೋಡಿ, ಇಲ್ಲಿ ಬಂದ್ಬಿಟ್ಟು ನಾನು ಈ ಹಿಂದೆ ವಿಡಿಯೋದಲ್ಲಿ ಹೇಳಿದೆ ಅಲ್ವಾ, ಮೆಹಂದಿನ ಹಾಕ್ಕೊಂಡಿದ್ದೆ. ಅದು ಹಾಕ್ಕೊಂಡಿದ್ದಾದಮೇಲೆ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ನಾನು ಇಂಡಿಗೋ ಪೌಡರ್ನ ಹಾಕ್ಕೊತೀನಿ ಅಂತ ಹೇಳಿದೆ ಅಲ್ವಾ. ನೋಡಿ, ಇಂಡಿಗೋ ಪೌಡರ್ನ ಈ ಥರ ಮೊಸರಿನಲ್ಲಿ ಕಲಿಸ್ತಾ ಇದ್ದೀನಿ. ಕಲಸಿ ಇದನ್ನು ಏನೂ ನೆನೆಸಿ ಇಟ್ಕೊಳ್ಳೋ ಅವಶ್ಯಕತೆ ಇರೋದಿಲ್ವಂತೆ. ಹಾಗೆ ಆವಾಗಲೇ ನಾವು ಕಲಸಿ ಈ ಥರ ಹಚ್ಕೋಬೋದು. ಒಂದ್ಸಲ ಟ್ರೈ ಮಾಡಿ. ನಾವು ಒಂದೇ ಸಲ ಮೆಹಂದಿ ಇಂಡಿಗೋ ಪೌಡರು ಕಲಸಿ ಈ ಥರ ಹಾಕ್ಕೊಳ್ಳೋ ಬದಲು ಮೊದಲನೇ ದಿನ ನಾನು ಏನರಲ್ಲೆಲ್ಲ ಕಲಸಿ ಹಾಕ್ಕೊಂಡೆ ಅಂತ ಹೇಳಿ ವಿಡಿಯೋನ ಮಾಡಿದ್ದೀನಿ. ಈ ಹಿಂದೆ ವಿಡಿಯೋ ಇರುತ್ತೆ, ಹೋಗಿ ಚೆಕ್ ಮಾಡಿ ನೋಡಿ. ಹಾಗೆ ಹೇರ್ ವಾಶ್ ಯಾವ ಥರ ಮಾಡಿಬಿಟ್ರೆ ನಮಗೆ ಕೂದಲು ಉದುರದೇ ಇರುತ್ತೆ ಏನು ಅಂತ ಹೇಳಿಬಿಟ್ಟು ಅದನ್ನು ಹೇಳಿದ್ದೀನಿ 2 ವಿಡಿಯೋಗಳಲ್ಲಿ, ಹೋಗಿ ಚೆಕ್ ಮಾಡಿ ನೋಡಿ. ಇವಾಗ ನೋಡಿ, ಇಂಡಿಗೋ ಪೌಡರ್ನ ಎಲ್ಲನೂ ಮಿಕ್ಸ್ ಮಾಡಿ ಈ ಥರ ತಲೆಗೆ ಹಚ್ಕೊತಾ ಇದ್ದೀನಿ. ನಮಗೆ ಮೊದಲು ತಲೆ ಬುಡಕ್ಕೆ ಚೆನ್ನಾಗಿ ಹಚ್ಚಬೇಕಲ್ವ, ಮತ್ತು ಕೂದಲಿಗೆ ಉಳಿದಿತ್ತು. ಮತ್ತು ಅದು ಹೇರ್ ವಾಶ್ ಎಲ್ಲ ಅದು 1 hour ಆ ಥರ ಇಟ್ಕೊಂಡು ಹೇರ್ ವಾಶ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಪೂಜೆ ಎಲ್ಲನೂ ಮಾಡಿ ಇವಾಗ ನಿಮಗೆ ವಿಡಿಯೋನ ತೋರಿಸ್ತಾ ಇದ್ದೀನಿ. ಈ ಥರ ಸಿಂಪಲ್ಲಾಗಿ, ಅದಕ್ಕೆ ಬೆಳಿಗ್ಗೆ ನಾನು ಕಟ್ಟಿರೋ ಹೂವನೇ ತೊಗೊಂಡಿದ್ದೆ. ಆ ಹೂವನೇ ಸ್ವಲ್ಪ ಇಟ್ಟು ಆ ಥರ ಪೂಜೆ ಮಾಡಿದ್ದೀನಿ. ನನಗೆ ಪೂಜೆ ಮಾಡಬೇಕು ಅಂದರೆ ಹೂವು ಇದ್ರೇ ಫ್ರೆಂಡ್ಸ್ ಇಷ್ಟ ಆಗೋದು ಪೂಜೆ ಮಾಡೋಕ್ಕೆ ಅಂತ ಹೇಳಿಬಿಟ್ಟು. ನೋಡಿ, ಈ ಥರ ಎಲ್ಲ ಇದೆ. ತುಳಸಿ ಕಟ್ಟೆ ಹತ್ರ ಒಳಗಡೆ ಎಲ್ಲ ಪೂಜೆ ಆಯಿತು. ಇವಾಗ ನಾನು ಫ್ರಾಕ್ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಅಂದ್ಕೊಂಡೆ ಯಾವ ಥರ ಇರುತ್ತೆ ಅಂತ ನಿಮಗೂ ಒಂದು ಐಡಿಯಾ ಬರುತ್ತಲ್ಲ. ನೋಡಿ, ಈ ಥರ ಬಪ್ಪು ಸ್ಲೀವ್ಸ್ ಬರ್ತವೆ, ಈ ಥರ ಇದೆ. ಅಗಲನೂ ಅಷ್ಟೇ ಆಮ್ರಲ್ಲ ಇದಲ್ವ, ಚೆನ್ನಾಗಿ ಬಂದಿದೆ ಅಗಲ ಎಲ್ಲನೂ. ಮತ್ತು ಇಲ್ಲಿ ಟೈಟು ಲೂಸು ಮಾಡ್ಕೊಳ್ಳೋಕ್ಕೆ ಈ ಥರ ಥ್ರೆಡ್ಡನ್ನು ಕೊಟ್ಟಿರ್ತಾರೆ. ನೋಡಿ, ಡ್ರೆಸ್ ಫುಲ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಈ ಥರ ಇದೆ, ಬಂದಿದೆ. ಈ ಥರ ಇರುತ್ತೆ. ಅಂದರೆ ನಾನು ಈ ಥರವೇ ಯಾಕೆ ಹಾಕ್ಕೊತೀನಿ ಅಂತಂದರೆ ಫುಲ್ಲು ಇರೋವು. ಇವಾಗ ನೈಟಿ ಅಂದರೆ ನೈಟಿನ ಇವರು ಪಾರ್ಲರಲ್ಲೆಲ್ಲನೂ ಈ ಥರ ನೈಟಿಗಳು ಹಾಕ್ಕೊಂಡಿದ್ದಾರೆ ಅಂತ ಹೇಳಿ ಇದು ಮಾಡ್ತಾರೆ. ಇಲ್ಲ ನಾನು ಸ್ಕೂಟಿ ಏನಾದರೂ ಓಡ್ಸೋಕ್ಕೆ ಹೋದಾಗ ಈ ಥರ ಎಲ್ಲನೂ ಇರುತ್ತೆ. ಇಲ್ಲ ಏನಾದರೂ ಲೈನಿಂಗ್ ಏನಾದರೂ ಬೇಕಾಗಿದ್ದರೆ ಮತ್ತು ನೈಟಿಯಲ್ಲಿದ್ದರೆ ಮತ್ತೆ ಅದನ್ನು ತೆಗೆದು ಬೇರೆ ಡ್ರೆಸ್ ಹಾಕ್ಕೊಂಡು ಹೋಗೋದು ಕಷ್ಟ ಆಗುತ್ತಲ್ವ. ಅದಕ್ಕೆ ಇವಾಗ ಇದು ಈ ಥರ ಫುಲ್ಲು ಇರೋದು ಒಂಥರ ಫ್ಯಾನ್ಸಿಯಾಗೂ ಇರುತ್ತೆ, ಹಾಗೆ ನೈಟಿ ಥರನೂ ಇರುತ್ತಲ್ವ. ಅದಕ್ಕೋಸ್ಕರ ನೈಟಿ ಥರ ಬಾಡಿ ಫುಲ್ ಕವರ್ ಆಗಿರುತ್ತೆ, ಫ್ಯಾನ್ಸಿಯಾಗೂ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಡ್ರೆಸ್ ಥರನೂ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರದೇ ತೊಗೊಳ್ಳೋದು. ಇನ್ನು ನಾನು ಯಾವಾಗಲೂ ಹಾಕೊಂಡಿರ್ತೀನಲ್ಲ ಫುಲ್ಲು ಸ್ಲೀವ್ಸು ಎಲ್ಲನೂ, ಆ ಸ್ಲೀವ್ಸು ಇಷ್ಟೇ ಬಂದಿದ್ದು. ಇನ್ನು ಅವಾಗ ಶೆಡ್ ಹತ್ರ ಎಲ್ಲನೂ ಜಾಸ್ತಿ ಹೋಗ್ತಾ ಇದೆ ಅಲ್ವ, ಕೈಗಳೆಲ್ಲ ತುಂಬ ಟ್ಯಾನ್ ಆಗೋಗ್ತವೆ ಅಂತ ಹೇಳ್ಬಿಟ್ಟು ಸ್ಲೀವ್ಸ್ ಅಂದರೆ ಅದು ಬೇರೆ ನನಗೆ ಫುಲ್ ಸ್ಲೀವ್ಸ್ ಅಂದರೆ ತುಂಬಾ ಇಷ್ಟ. ಇನ್ನು ಇದು ಬೊಪ್ಪು ಅಂದರೆ ಇದೊಂದು ಕಾಣಿಸ್ತು, ಇದನ್ನು ಹಾಕ್ಕೊಳ್ಳೋಣ ನೋಡೋಣ ಅಂತ ಹೇಳ್ಬಿಟ್ಟು ಈ ಥರ ಬೊಪ್ಪು ಇದನ್ನು ತಗೊಂಡಿದ್ದು. ನೋಡಿ, ಹಾಗೆ ವಿ ನೆಕ್ಕನ್ನು ಕೊಟ್ಟಿದ್ದಾರೆ, ಇದೂ ಅಷ್ಟೇ ಚೆನ್ನಾಗಿದೆ. ಈ ಥರ ತಗೊಳ್ಳಿ. ಇನ್ನು ಇದರಲ್ಲಿ ಕಲರ್ಸು ಇದ್ದಾವೆ, ತಗೊಳ್ಳಿ, ಚೆನ್ನಾಗಿರುತ್ತೆ. ನನಗೆ ಫುಲ್ಲು ಇರಬೇಕು, ಫುಲ್ ಇದ್ದರೆ ಲಾಂಗ್ ಇದ್ದರೆ ಚೆನ್ನಾಗಿರುತ್ತೆ, ನನಗೆ ಇಷ್ಟ ಆಗುತ್ತೆ ಆ ಥರ. ನಿಮಗೂ ಬೇಕಾದರೆ ತಗೊಳ್ಳಿ. ಇದು ಈ ಥರ ಇದೆ. ಯಾವ ಥರ ಇದೆ, ಇಷ್ಟ ಆಯಿತಾ ಏನು
ಇವತ್ತೇ ಬಂದಿದ್ದು ಹಾಕೊಂಬಿಟ್ಟೆ. ಬಟ್ಟೆ ಪರವಾಗಿಲ್ಲ, ಕ್ಲಾತು ನಾನು ಈ ನಡುವೆ ಎಲ್ಲ ಹಾಕ್ಕೊಂಡಿರ್ತೀನಲ್ವಾ, ಆ ಫುಲ್ ಸ್ಲೀವ್ಸು, ಅದಕ್ಕಿಂತ ಇದು ಸ್ವಲ್ಪ ಬೆಟರ್ ಇದೆ ಬಟ್ಟೆ. ಅದು ಒಂಥರ ನಮ್ಮವನು ಹೇಳ್ತಾನೆ, ಮತ್ತು ಮಮ್ಮಿ ಅದು ಟಾರ್ಪಲ್ ಥರ ಇದೆ ಮಮ್ಮಿ ಕ್ಲಾತು ಅಂತ ಹೇಳಿಬಿಟ್ಟು. ಇದು ಆ ಥರ ಇಲ್ಲ, ಅದೇ ಥರನೇ ಸ್ವಲ್ಪ ಸ್ಮೂತ್ ಇದೆ ಬಟ್ಟೆ. ಆ ಥರ ಸಿಂಕ್ ಆಗೋದು ಆ ಥರ ಏನೂ ಆಗೋದಿಲ್ಲ. ಕಲರ್ ಶೇಡ್ ಆಗೋದು, ಬಟ್ಟೆ ಅಂದರೆ ನೀರಲ್ಲಿ ಹಾಕಿದಷ್ಟು ಕಲರ್ ಶೇಡ್ ಆಗುತ್ತೆ, ಆ ಥರ ಎಲ್ಲ ಆಗುತ್ತಲ್ಲ ಈ ಕಾಟನ್ನು ಅದು ಇದು ಎಲ್ಲನೂ. ಇದು ಆ ಥರ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಈ ಥರ ಬಟ್ಟೆ ಇರೋದನ್ನೇ ಚೂಸ್ ಮಾಡ್ಕೊಳ್ಳೋದು. ಕಲರು ಹೋಗದೇ ಇರುತ್ತೆ, ಬಟ್ಟೆನೂ ಲಾಂಗು ಇದು ನಮಗೆ ಬರುತ್ತೆ, ಬಾಳಿಕೆ ಅನ್ನೋದು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಇದೇ ಥರ ಕ್ಲಾತ್ನೇ ಸಜೆಸ್ಟ್ ಮಾಡ್ತೀನಿ. ಕಾಟನ್ನು ಮತ್ತು ಸ್ಮೂತ್ ಕಾಟನ್ನು ಅವುಗಳಿಗಿಂತ ನನಗೆ ಈ ಥರದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಈ ವಿಡಿಯೋನೂ ಇಲ್ಲಿಗೆ ಎಂಡ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನನ್ನ ಚಾನಲಲ್ಲಿ ಮಿಕ್ಸೆಡ್ ಕಂಟೆಂಟ್ ಇರುತ್ತೆ, ಅಂದರೆ ಕುಚ್ಚು ಡಿಸೈನ್ಸು, ಬ್ಲೌಸ್ ಡಿಸೈನ್ಸು, ರಂಗೋಲಿ, ಅಡುಗೆ, ಲೈಫ್ ಸ್ಟೈಲ್ ವ್ಲಾಗ್ಸು, ಈ ಥರ ಅನೇಕ ವಿಡಿಯೋಗಳಿದ್ದಾವೆ. ಇದೇ ಮೊದಲನೇ ವಿಡಿಯೋ ನೋಡ್ತಾ ಇದ್ದರೆ ನೀವು ಹಿಂದಿನ ವಿಡಿಯೋನು ಹೋಗಿ ಚೆಕ್ ಮಾಡಿ ನೋಡಿ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಕುಚ್ಚು ಡಿಸೈನ್ಸ್ ಈಸಿಯಾಗಿ ಕಲ್ತ್ಕೊಳ್ಳೋ ಥರ ಇರುತ್ತೆ, ಹೋಗಿ ನೋಡಿ.